ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಲೆನಾಡ ಸಂಚಾರಿ. ನಾನಿವತ್ತೊಂದು ಹೊಸ ಸ್ಪೆಷಲ್ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ಸುಮ್ಮನೆ ಬಂದಿಲ್ಲ ಗುರು, ನಿಜವಾಗ್ಲೂ ನೀವು ನ್ಯೂಸು, ಇನ್ಸ್ಟಾ ಫೀಡ್ಸು ಎಲ್ಲೇ ನೋಡಿ ಇದೇ ಟಾಪಿಕ್ ಚರ್ಚೆ ಆಗ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಬಿಡ್ತೀನ ಒಂದು ಹೊಸ ಕಂಟೆಂಟ್ ಜೊತೆಗೆ ನಾನು ನಿಮ್ಮ ಮುಂದೆ ಇದ್ದೀನಿ. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಕೆಳಗಡೆ ಸಬ್ಸ್ಕ್ರೈಬ್ ಕೂಡ ಇದೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಮತ್ತೆ ತಡ ಮಾಡೋಣ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಒಂದು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಇರೋದು. ಸೊ ಅದಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅರ್ಜೆಂಟೀನಾ ನ್ಯಾಷನಲ್ ಫುಟ್ಬಾಲ್ ಪ್ಲೇಯರ್ ಅಂದರೆ ಲಿಯೋನಲ್ ಮೆಸ್ಸಿ ಅವರು ನಮ್ಮ ಇಂಡಿಯಾಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಂಡಿಯಾ ಟೂರ್ಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ, ಹೌದಲ್ವಾ? ಸೊ ಬಂದು ಅವರು ಸೀದಾ ಡೈರೆಕ್ಟ್ ಹೋಗಿರೋದು ಹೈದ್ರಾಬಾದಿಗೆ. ಫಸ್ಟ್ ಥಿಂಗ್, ಹೈದ್ರಾಬಾದಿಗೆ ಹೋಗಾದ್ಮೇಲೆ ಅಲ್ಲಿರೋ ತೆಲಂಗಾಣ CM ಅವರು ಅಂದರೆ ರೇವಂತ್ ರೆಡ್ಡಿ ಅವ್ರನ್ನ ವೆಲ್ಕಮ್ ಮಾಡಿದ್ದಾರೆ ಟು ದ ಡೈರೆಕ್ಟ್ ರಾಜೀವ್ ಗಾಂಧಿ ಸ್ಟೇಡಿಯಂಗೆ. ಓಕೆ, ಅಲ್ಲಿ ಅವರಿಗೆ ವೆಲ್ಕಮಿಂಗ್ ಮಾಡಿ ಆಮೇಲೆ ಅಲ್ಲಿ ಅವರಿಗೆ ಒಂದು ಫುಟ್ಬಾಲ್ ಪ್ಲೇಯರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಆ್ಯಸ್ ಎ ಸಿಂಪಲ್ ಥಿಂಗ್, ಫುಟ್ಬಾಲ್ ಪ್ಲೇಯರಿಂದ ಈಸ್ ಸ್ಕಿಲ್ಸ್, ಹೌದಲ್ವಾ? ಅವನ ಸ್ಕಿಲ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಸ್ಟೇಡಿಯಂ ಒಳಗೆ ಕರ್ಕೊಂಡೋಗಿ ಓಕೆ ಒಂದು ಗೋಲ್ ಕಿಕ್ ಮಾಡಿಸೋದಾಗಲಿ ಅಥವಾ ಎಂಥ ಬಾಲ್ ಪೆವಿಲಿಯನ್ನಿಗೆ ಶೂಟ್ ಹೊಡೆಯೋದಾಗಲಿ ಇದೆಲ್ಲ ಮಾಡಿಸಿದ್ರು. ಸೊ ಇದೆಲ್ಲ ಮಾಡಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾಯಿತು ಗುರು, ಸ್ವಲ್ಪ ಹೊತ್ತಾದಮೇಲೆ ಅಲ್ಲಿಂದ ಅವರಿಗೆ ನೆಕ್ಸ್ಟ್ ಬೇರೆ ಕಡೆ ಕಳಿಸಿದ್ರು. ಸೊ ಒಬ್ಬ ಪ್ಲೇಯರಿಂದ ನೀವು ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸ್ಪೆಷಲಿ ಈಸ್ ಸ್ಕಿಲ್ಸ್, ಹೌದಲ್ವಾ? ಸೊ ಅವರು ಆ ಸ್ಕಿಲ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ರು ಸ್ಟೇಡಿಯಮಲ್ಲಿ. ಫ್ಯಾನ್ಸಿಗೋಸ್ಕರ ಅವರೊಂದು ಎಷ್ಟೋ ಬಾಲ್ಸ್ನ ಅವ್ರ ಪೆವಿಲಿಯನ್ನಿಗೆ ಹೊಡೆದು ಅವರಿಗೂ ಕೂಡ ಖುಷಿ ಪಡಿಸಿದ್ರು. ಸೊ ದೇ ಆರ್ ದ ಲಕ್ಕಿ ಫ್ಯಾನ್ಸ್. ಈ ಒಂದು ಈಸ್ ಎನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಪ್ಲೇಯರು, ಅವರು ಕಡೆಯಿಂದ ಅವರಿಗೆ ಬಾಲ್ ಸಿಕ್ಕಿರೋದು. ಸೊ ಇಟ್ಸ್ ಎ ನಾಟ್ ಎ ಆರ್ಡಿನರಿ ಥಿಂಗ್ ಸ್ಪೆಷಲಿ. ಅದಾದಮೇಲೆ ಅಲ್ಲಿಂದ ಲೋಕಸಭಾ ಲೀಡರ್ ಆಗಿರೋ ರಾಹುಲ್ ಗಾಂಧಿ ಕೂಡ ಅದೇ ಸ್ಟೇಟ್ ಜಾಯ್ನ್ ಆಗಿ ಸುಮ್ಮನೆ ಜಾಯ್ನ್ ಆದ್ರೆ ಒಂದೆರಡು ಫೋಟೋಸ್ ತೊಗೊಂಡ್ರು. ಅದ್ರ ಜೊತೆ CM ರೇವಂತ್ ರೆಡ್ಡಿ ಕೂಡ ಅವ್ರ ಜೊತೆ ಫೋಟೋಸ್ ತೊಗೊಂಡು ಅಲ್ಲಿಂದ ಅವರಿಗೆ ಬೀಳ್ಕೊಡುಗೆ ಕೊಟ್ಟರು. ಸೊ ಅದಾದಮೇಲೆ ಅವ್ರು ನೆಕ್ಸ್ಟ್ ಹೋಗಿದ್ದೆ ಅವ್ರದ್ದು ಇವತ್ತು ಕಂಪ್ಲೀಟ್ ಪ್ಲ್ಯಾನ್ ಏನಿತ್ತು ಅಂದರೆ ಫಸ್ಟು ಮುಂಬೈ, ಆಮೇಲೆ ಹೈದ್ರಾಬಾದ್, ಆಮೇಲೆ ಡೆಲ್ಲಿ, ಲೈಕ್ ಈ ಥರ ಒಂದು ಇಂಡಿಯಾ ಟೂರ್ ಕಂಪ್ಲೀಟ್ ಹೊಡೆದ್ಬಿಟ್ಟು ಆಮೇಲೆ ಅವ್ರ ದೇಶಕ್ಕೆ ಹೋಗೋ ಪ್ಲ್ಯಾನಲ್ಲಿ ಇದ್ರು ಅವರು. ಬಟ್ ಆಗಿದ್ದ ಸ್ಟೋರಿ ಇದೆಲ್ಲ ಗುರು, ಇದು ಬೇರೆಯೇ ಆಗ್ಬಿಡ್ತು. ಸೊ ಇದೇ ಕಂಪ್ಲೀಟ್ ಜರ್ನಿ ಅವ್ರದ್ದೇನಿತ್ತಲ್ಲ, ಸೊ ಬೆಳಗಿಂದ ಬಂದು ಹೈದ್ರಾಬಾದ್ ಕಡೆ ಎಲ್ಲ ಆದಮೇಲೆ ಮತ್ತು ಈವ್ನಿಂಗ್ ಅವರು ಕೋಲ್ಕತ್ತಾಗೆ ವಿಸಿಟ್ ಮಾಡಿದ್ರು. ಸೊ ಈ ಕೋಲ್ಕತ್ತಾಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಓಕೆ, ಅಲ್ಲಿ ಯಾವುದೇ ರೀತಿಯ ಪ್ಲ್ಯಾನ್ ಇರಲಿಲ್ಲ. ಅಲ್ಲಿ ಹೋಗಾದಮೇಲೆ ಹೇಳ್ತೀನಲ್ಲ, ಜನ ಫುಲ್ಲು ಎಷ್ಟು ತುಂಬ್ಕೊಂಡಿದ್ದಾರೆ ಅಂದರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಲಕ್ಷ ಜನ ಅವರು ಒಬ್ಬ ಪ್ಲೇಯರ್ನ ನೋಡೋಕ್ಕೆ ಬಂದಿದ್ದಾರೆ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಈಸ್ ಎಷ್ಟು ಫೇಮಸ್ ಪ್ಲೇಯರ್ ಇರಬೇಡ, ಹೌದಲ್ವಾ? ಸೊ ಬಂದಾದಮೇಲೆ ಸುಮ್ಮನೆ ಬಿಡ್ತಾರಾ? ಸೀದಾ ಸಾಲ್ಟ್ ಲೇಕ್ ಸ್ಟೇಡಿಯಮಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡ್ರು. ಆ ಅರೇಂಜ್ಮೆಂಟ್ ಏನಾಯಿತು ಗುರು, ಎಷ್ಟು ಫ್ಯಾನ್ಸ್ ಬಂದ್ರಲ್ಲ ಅವರಿಗೆಲ್ಲ ಟಿಕೆಟ್ ಇಟ್ಬಿಟ್ರು ಸ್ಪಾಟಲ್ಲಿ. ಎಷ್ಟು ಕಡಿಮೆ ಇಟ್ರ 15,000, 20,000, 40,000 ತನಕ ರೇಂಜ್ ಹೋಗಿತ್ತು. 15ರಿಂದ ಒಂದು 45,000 ತನಕ ಟಿಕೆಟ್ ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಲಿಟ್ರಲಿ ಫ್ಯಾನ್ಸ್ ಎಲ್ಲೆಲ್ಲಿಂದ ಬಂದಿದ್ದಾರಲ್ಲ ಅವರೆಲ್ಲರೂ ಟಿಕೆಟ್ ಕೊಟ್ಟು ಓಕೆ. ಆಮೇಲೆ ಅದು ಔಟ್ ಆಫ್ ಕಂಟ್ರೋಲ್ ಆದಮೇಲೆ ಟಿಕೆಟ್ ಕೊಡದೇ ಇರೋ ಜನಗಳೆಲ್ಲ ನುಗ್ಬಿಟ್ರು ಗುರು. ಆ ನುಗ್ಗಾದ್ಮೇಲೆ ಸ್ಟೇಡಿಯಂ ಫುಲ್, ಲಿಟ್ರಲಿ ಒಂಚೂರು ಉಸಿರಾಡೋಕ್ಕೂ ಜಾಗ ಇಲ್ಲ, ಅಷ್ಟು ಫುಲ್ ಆಗಿತ್ತು. ಓಕೆ, ಅದಾದಮೇಲೆ ಮೆಸ್ಸಿ ಎಂಟ್ರಿ ಆದಮೇಲೆ ಸುಮ್ಮನೆ ಬಂದ್ರ ಮೆಸ್ಸಿ ಬಂದಮೇಲೆ ನಾನು ಹೇಳ್ದಂಗೆ ಅವ್ರದ್ದು ಏನು ಸ್ಕಿಲ್ಸ್ ಇದೆ ಅವರು ಶೋ ಆಫ್ ಮಾಡ್ತಾರೆ, ಹೌದಲ್ವಾ? ಸೊ ಈ ಸ್ಕಿಲ್ಸು ಶೋ ಆಫ್ ಮಾಡೋ ಟೈಮಲ್ಲಿ ಜಸ್ಟ್ ಬಂದಿನ 20 ನಿಮಿಷ ಆಗಿಲ್ಲ ಗುರು, ಫ್ಯಾನ್ಸ್ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ಜನ ಒಳಗೆ ಬಂದಿದ್ದಾರೆ. ಅಷ್ಟು ಜನ ಲಿಟ್ರಲಿ ಒಂದು ಪೆವಿಲಿಯನ್ ಅಥವಾ ಒಂದು ಸ್ಟೇಡಿಯಂ ಫುಲ್ ಕಂಪ್ಲೀಟ್ ಫಿಲ್ ಆಗಿಬಿಟ್ಟಿದೆ. ಓಕೆ, ನಿಂತ್ಕೊಳೋಕ್ಕೂ ಜಾಗ ಇಲ್ಲ, ದೂಕಾಡ್ತಿದ್ದಾರೆ. ನಿಮಗೆ ಅಲ್ಲಿ ಆ ಟೈಮಲ್ಲಿ ಒಂದು ಅರೇಂಜ್ಮೆಂಟ್ ಮಾಡಿದ್ಮೇಲೆ ಎಲ್ಲೂ ಏನು ಸಿಗಲ್ಲ, ಹೌದಲ್ವಾ? ಈಗ ಅನ್ಪ್ಲ್ಯಾಂಡ್ ಆಯ್ತು, ಅದು ಕಂಪ್ಲೀಟಾಗಿ ಅನ್ಪ್ಲ್ಯಾಂಡ್ ಆಯಿತು.
ಓಕೆ. ಸೊ ಅಲ್ಲಿಗೆ ಪೊಲೀಸ್ ಪ್ರೊಟೆಕ್ಷನ್ ಸ್ಟಾರ್ಟ್ ಆಯಿತು. ಪೊಲೀಸ್ ಪ್ರೊಟೆಕ್ಷನ್ ಸ್ಟಾರ್ಟ್ ಆದರು. ನೆಕ್ಸ್ಟ್ VVIPಗಳು, ಮೆಸ್ಸಿಗೆ VVIPಗಳು ಸೆಕ್ಯೂರಿಟಿ ಬೇಕಾಯಿತು. ಸೊ ಎಲ್ಲ ಬಂದು ಎಲ್ಲ ಕೊಟ್ಟಾದರೂ 20 ಮಿನಿಟ್ಸ್ ಆದಮೇಲೆ ನಿಜ ಹೇಳ್ತೀನಿ ಅಷ್ಟೊಂದು ದುಡ್ಡು ಕೊಟ್ಟಿದ್ದಾರೆ ಗುರು. ಅಬ್ರಾಡಿಂದ ಎಲ್ಲ ಬಂದಿದ್ದಾರೆ, ಹೌದಲ್ಲ. ಸೊ ಇವ್ರನ್ನ ಮೆಸ್ಸಿನ ನೋಡೋಕ್ಕೆ ಒಂದೊಂದು ಸ್ಟೇಟಿಂದ ಅಲ್ಲ, ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದು ಮೆಸ್ಸಿನ ನೋಡೋಕ್ಕೆ ಅಷ್ಟೊಂದು ಪರದಾಡ್ಕೊಂಡು ಬಂದರು. ಅಲ್ಲಿನ ಮ್ಯಾನೇಜ್ಮೆಂಟ್ ಏನು ಮಾಡ್ತು, ಮೆಸ್ಸಿ ನೋಡೋಕ್ಕೆ 20 ನಿಮಿಷದ ಮೇಲ್ಗಡೆ ಬಿಡೋಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟು ನೂಕಲು ಅಷ್ಟು ದಬ್ಬಾಡ್ತಿದ್ದಾರೆ. ಅದು ಎಷ್ಟು ದಬ್ಬಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಅಲ್ಲಿರೋರಿಗೆ ತಡೆಯೋಕ್ಕಾಗದೆ ಅವ್ರಿಗೇನು ಮಾಡಿದ್ರು, ಸಿಕ್ಕಿದ್ರಲ್ಲಿ ಟೆಂಟ್ ಆಗಲಿ ಚೇರ್ಗಳಾಗಲಿ, ಅಲ್ಲಿ ಕೂತಿರೋ ಚೇರ್ನೇ ಕಿತ್ತು ಮುರಿದು ಬಿಸಾಕ್ತಿದ್ದಾರೆ. ಹೆಂಗೆ ಬಿಸಾಕ್ತಾರೆ ಅಂದರೆ ಲಿಟ್ರಲಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ವೀಡಿಯೋ ಹಾಕ್ತೀನಿ, ವೀಡಿಯೋ ನೋಡ್ಕೊಂಬನ್ನಿ. ಸೊ ಲಿಟ್ರಲಿ ನಿಮಗೆ ಗೊತ್ತಾಗತ್ತೆ. আপনি আসুন আপনাকে পুলিশের উপর আমাদের কোনো রাগ নেই. ಕತೆ ನಿಮಗೊಂದು ಚಿಕ್ಕದಾಗಿ ಹೇಳಬೇಕು ಅನ್ನೋದಾದರೆ, ಇಬ್ಬರು ಫ್ಯಾನ್ಸ್ ರಿಪೋರ್ಟರ್ಸ್ಗೆ ಏನು ರಿಪೋರ್ಟ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ವಿ ಪೇಯ್ಡ್ ಸೋ ಮಚ್ ಆಫ್ ಮನಿ, ವೇಟೆಡ್ ಆಲ್ ಡೇ ಆ್ಯಂಡ್ ಸ್ಟಿಲ್ ಈವನ್ ಕಾಂಟ್ ಸಿ ಎನಿಥಿಂಗ್. ಲಿಟ್ರಲಿ ಅಷ್ಟು ಜನ. ಓಕೆ, ಅದಾದಮೇಲೆ ಈಸ್ ಆಸ್ಕಿಂಗ್ ರಿಫಂಡ್. ಅದರಲ್ಲಿ ತಪ್ಪೇನಿದೆ, ಹೌದಲ್ವಾ? ಅವನಿಗೆ ರಿಫಂಡ್ ಆಗಬೇಕು. ಯಾಕಂದರೆ ಕಡಿಮೆನ ಗುರು, 15,000 20,000 40,000 ತನಕ ಟಿಕೆಟ್ ಕೊಟ್ಟು ಒಳಗೆ ಸ್ಟೇಡಿಯಂ ಒಳಗೆ ಹೋದ್ಮೇಲೆ ಒಬ್ಬ ಫ್ಯಾನ್ ಆಗಿ ಮೆಸ್ಸಿ ನೋಡೋಕ್ಕಾಗಿಲ್ಲ ಅಂದರೆ ಏನು ಕತೆ ಅದು? ಏನಕ್ಕೆ ಮಾಡಬೇಕು ಆ ಥರ ಇವೆಂಟ್ಸ್ಗಳು, ಹೌದಲ್ವಾ? ನೆಕ್ಸ್ಟ್ ಇನ್ನೊಂದು ಫ್ಯಾನ್ ಹೇಳಿದ್ದಾರೆ, ಫ್ಯಾನ್ಸ್ ಕೇಮ್ ಫ್ರಮ್ ಔಟ್ ಆಫ್ ಸ್ಟೇಟ್, ಸಮ್ ಈವನ್ ಟ್ರಾವೆಲ್ಡ್ ಫ್ರಮ್ ಅಬ್ರಾಡ್, ಬಟ್ ಇಟ್ ಫೆಲ್ಟ್ ಲೈಕ್ ಎ ಇಗ್ನೋರ್ಡ್. ಸೀರಿಯಸ್ಲಿ ಇಗ್ನೋರ್ಡ್. ಯಪ್ಪ, ಏನಾಗ್ತಿದೆ ಗುರು? ವೇರ್ ಇಸ್ ದ ಮ್ಯಾನೇಜ್ಮೆಂಟ್ ದೆನ್? ಮ್ಯಾನೇಜ್ಮೆಂಟ್ ಏನು ಮಾಡ್ತಿದೆ? ವೇರ್ ಇಸ್ ದ ಮ್ಯಾನೇಜ್ಮೆಂಟ್ ಗುರು? ಎಲ್ಲ ಆದಮೇಲೆ ನಿಜ ಹೇಳ್ತೀನಿ, ಫುಲ್ಲು ಅಧ್ವಾನ ಆಗೋಗಿ ಸ್ಟೇಡಿಯಮಿಂದ ಫ್ಯಾನ್ಸು ಡಿಸಪಾಯಿಂಟ್ಮೆಂಟ್ ಆಗಿ ಲಿಟ್ರಲ್ಲಿ ಅವ್ರ ಪಾಡಿಗೆ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಓಕೆ, ನಿಜವಾಗ್ಲೂ ಹೇಳ್ತೀನಿ, ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿರೋರಿಗೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಕೂಡ ಇಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಅಲ್ಲಿಗೆ ಹೋಗಿ ನೋಡಬೇಕು ಅಂತ ಅಂದ್ಕೊಂಡ್ರು. ನಿಜವಾಗ್ಲೂ ಆಗಿಲ್ಲ, ಪಕ್ಕ ಹೇಳ್ತೀನಿ ಆಗಿರಲ್ಲ ಗುರು. ಯಾಕಂದರೆ ಅಷ್ಟು ಜನ, ಅಷ್ಟು ದುಕ್ಕು ಹೆಂಗಾಯಿತು ಅಂದರೆ, ಮತ್ತೆ ಇದು ಒಂಥರ ಎಂಥ ಅನ್ಪ್ಲ್ಯಾನ್ಡ್ ಇವೆಂಟ್ ಆಗಿಬಿಡ್ತು ಲಿಟ್ರಲಿ, ಹೌದಲ್ಲ. ಸೊ ನನಗನ್ನಿಸ್ತು ದೀಸ್ ಆರ್ ದ ವೇಸ್ಟ್ ಥಿಂಗ್ ಅವ್ರು ಮಾಡಿದ್ದು. ನಿಜವಾಗ್ಲೂ ಒಂದು ಪ್ಲ್ಯಾನ್ ಮಾಡಿರಬೇಕು ಗುರು. ಯಾರು ಒಬ್ಬರು ಬರ್ತಿದ್ದಾರೆ, ಒಬ್ಬರು ಸೆಲೆಬ್ರಿಟಿ ಬರ್ತಿದ್ದಾರೆ ಅಂದಮೇಲೆ ದೇ ಶುಡ್ ವೆಲ್ಕಮ್ ದೆಮ್. ವೆಲ್ಕಮ್ ಆದಮೇಲೆ ಅವರಿಗೆ ಸ್ಟೇಡಿಯಂ ಕರ್ಕೊಂಡೋಗಿ ಅವ್ರದ್ದೇನು ಸ್ಕಿಲ್ ಇದೆ ಅವ್ರು ಶೋ ಆಫ್ ಮಾಡ್ತಾರೆ. ಶೋ ಆಫ್ ಮಾಡಾದ್ಮೇಲೆ ಅವರಿಗೆ ಲಕ್ಸುರಿಯಾಗಿ ಕಳಿಸ್ಕೊಡ್ಲಿ. ದಿಸ್ ಈಸ್ ವಾಟ್ ಇಂಡಿಯಾ ಟ್ರೀಟ್ ಅಲ್ವಾ? ಹೊರ್ಗಡೆಯಿಂದ ಬಂದಿರೋ ಗೆಸ್ಟ್ಗಳಿಗೆ ಹಂಗೆ ಅಲ್ವಾ ಇಂಡಿಯಾ ಟ್ರೀಟ್ ಮಾಡೋದು? ಬಟ್ ದಿಸ್ ಈಸ್ ನಾಟ್ ಫೇರ್ ಅನ್ನಿಸ್ತು ನಂಗೆ ಲಿಟ್ರಲಿ. ಸೊ ಒನ್ ಆಫ್ ದ ಸ್ಯಾಡೆಸ್ಟ್ ಮೂಮೆಂಟ್ ಟುಡೇ. ಸೊ ಐ ಫೀಲ್ಟ್ ವೆರಿ ಬ್ಯಾಡ್ ಸೀರಿಯಸ್ಲಿ. ಸೊ ಈ ಮುಖಾಂತರ ನನ್ನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಗುರು. ಮತ್ತೆ ಹೊಸ ಟ್ರೆಂಡಿಂಗ್ ವೀಡಿಯೋ ಜೊತೆ ಮತ್ತೆ ಬರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಬಾಯ್, ನಮಸ್ಕಾರ ಗಾಯ್ಸ್.